ಏಕಾಂಗಿ ಯಾನದಲ್ಲಿ ಗುರಿಮರೆತ ಅಲಮಾರಿ ಎಂಬ ಪ್ಯಾಥೋ ಸಾಂಗ್ ಈಗ ಪಾಕಿಸ್ತಾನಕ್ಕೆ ಪಕ್ಕಾ ಸೂಟ್ ಆಗ್ತಿದೆ. ಜಾಗತಿಕವಾಗಿ ಒಂಟಿಯಾಗಿರುವಂತ ಪಾಕಿಸ್ತಾನ ಈಗ ತನಗೆ ಬೆಂಬಲ ನೀಡುವಂತ ಸ್ನೇಹಿತರನ್ನ ಹುಡುಕ್ತಾ ಇದೆ. ಏನಾಯ್ತು ಪಾಕ್ಗೆ? ಒಂಟಿ ಆಗಿದೆ ಯಾಕೆ? ಈ ಸ್ಟೋರಿ ನೋಡಿ. ಅಕ್ಷರ ಸಹ ಒಂಟಿ, ಯಾರು ಕೂಡ ಹತ್ತಿರಕ್ಕೂ ಬಿಟ್ಕೊಳ್ತಾ ಇಲ್ಲ. ಸಹಾಯ ಕೇಳಿ ಹೋದಲ್ಲೆಲ್ಲ ಹಚ ಎಂಬ ಉತ್ತರವೊಂದೇ ಕೇಳಿ ಬರ್ತಿದೆ. ಸದ್ಯಕ್ಕೆ ಪಾಕಿಸ್ತಾನ ಅನುಭವಿಸುತ್ತಿರುವ ಸ್ಥಿತಿ ಇದು. ಗಲ್ಫ್ ರಾಷ್ಟ್ರಗಳೇ ಪಾಕಿಸ್ತಾನವನ್ನ ಆಚೆಗೆ ಇಟ್ಟವು. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದೆ ಸೌದಿ ಮತ್ತು ಯುಎಇ. ಪಾಕಿಸ್ತಾನ ಒಂದು ಇಸ್ಲಾಂ ರಾಷ್ಟ್ರ, ಆದ್ರೆ ಅದರ ದುರ್ದೈವ ನೋಡಿ ಇಸ್ಲಾಮಿಕ್ ರಾಷ್ಟ್ರಗಳೇ ದೂರ ಓಡಿಸ್ತಿವೆ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕತಾರ್ನಂತಹ ರಾಷ್ಟ್ರಗಳೇ ಈಗ ಪಾಕಿಸ್ತಾನದ ಭಯೋತ್ಪಾದನೆ ರಫ್ತು ಕಾರ್ಯವನ್ನ ಗಟ್ಟಿ ಧ್ವನಿಯಿಂದ ಖಂಡಿಸಿವೆ. ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಭಾರತದ ಪರ ಧ್ವನಿ ಎತ್ತಿವೆ. ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ ಚೀನಾ. ಅಮೆರಿಕ ಸಲಹೆಗೆ ಭಾರತ ಸೊಪ್ಪು ಹಾಕ್ತಿಲ್ಲ. ಸದ್ಯ ಜಾಗತಿಕ ಟ್ರೇಡ್ ವಾರ್ ವಿಚಾರದಿಂದಾಗಿ ಚೀನಾ ಭಾರತದ ಜೊತೆಗೆ ಸಂಬಂಧವನ್ನ ಹದಗೆಡಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಈ ಹಿಂದೆ ಪಾಕಿಸ್ತಾನದ ಬೆನ್ನಿಗೆ ನಿಂತಂತೆ ಈಗ ನಿಲ್ಲೋದಕ್ಕೆ ಚೀನಾಗೆ ಸಾಧ್ಯವಿಲ್ಲ. ಚೀನಾದ ರಾಯಭಾರಿಯೇ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದು ಪಾಕ್ಗೆ ಇನ್ನೂ ಅರಗಿಸಿಕೊಳ್ಳಲಾಗದ ಬಿಸಿ ತುಪ್ಪವಾಗಿದೆ. ಇನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅನ್ನೋ ಸಲಹೆಗೆ ಭಾರತ ಸೊಪ್ಪು ಹಾಕಿಲ್ಲ. ಸಂಯುಕ್ತ ರಾಷ್ಟ್ರ ಭದ್ರತಾ ಮಂಡಳಿ ಸಭೆಯಲ್ಲೂ ಚೀಮಾರಿ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಹೊಗೆಯನ್ನ ಒಂದು ಹಂತಕ್ಕೆ ತಲುಪಬೇಕು ಅಂತ ಸಂಯುಕ್ತ ರಾಷ್ಟ್ರ ಭದ್ರತಾ ಮಂಡಳಿ ಇಂದು ಸಭೆಯನ್ನ ನಡೆಸಿತ್ತು. ಸಭೆಯಲ್ಲಿ ಪಾಕಿಸ್ತಾನವನ್ನ ಫುಲ್ ಕ್ಲಾಸ್ ತೆಗೆದುಕೊಂಡಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಕೈವಾಡವಿಲ್ಲವೇ ಅಂತ ಪ್ರಶ್ನೆಯನ್ನ ಇಟ್ಟಿತ್ತು. ಇಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ಮುಖಭಂಗವೊಂದೇ ಪ್ರಶಸ್ತಿಯಾಗಿ ಸಿಕ್ಕಿತ್ತು. ಎಲ್ಲಿ ಹೋದ್ರೂ ಅಲ್ಲಿ ಸಲ್ಲದಂತಹ ದೇಶವಾಗಿ ಉಳಿದು ಹೋಗಿದೆ ಈ ಪಾಕಿಸ್ತಾನ.